ಕರೂರು ಗ್ರಾಮದ ಎಲ್ಲ ಪ್ರಜೆಗಳಿಗೆ ಪ್ರಜಾಕೀಯಕ್ಕೆ ಸ್ವಾಗತ. ನಮಗೆ ಈ ಪ್ರಚಾರ ಅಂತ ಏನು ಬಂತಪ್ಪ ಅಂದರೆ ಇದೊಂದು ದೊಡ್ಡ ಸಿನಿಮಾ. ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನಿಂದ ಪ್ರಧಾನಮಂತ್ರಿ ಎಲೆಕ್ಷನ್ವರೆಗೆ ಒಂದು ಎಲೆಕ್ಷನ್ ಬರ್ತಾ ಇದೆಯಪ್ಪ ಅಂದರೆ ಅದೊಂದು ದೊಡ್ಡ ಸಿನಿಮಾ ಥರ ತೋರಿಸ್ತಾರೆ. ಯಾವುದೂ ಅದ್ರ ಮುಂದೆ ಏನೂ ಇಲ್ಲ. ಟಿ ವಿದವ್ರನ್ನೂ ಆ ಥರ ಆ ಕಡೆಗೆ ಒಂದು ಇಕ್ಕಳು ರಾಜ ಫೈಟ್ ಮಾಡ್ತಾರೆ ತೋರಿಸ್ತಾರೆ. ಏನೋ ಒಂದು ದೊಡ್ಡದಿಲ್ಲ, 1,00,000 ಕೋಟಿ ಇದೆ, ಆ 1,00,000 ಕೋಟಿಗೋಸ್ಕರ ಯುದ್ಧ ಮಾಡಿ ಆ 1,00,000 ಕೋಟಿನ ಏನೋ ತೊಗೊಂಡು ಹೋಗ್ತಾರೆ. ಆಗಿನ ಕಾಲದಲ್ಲಿ ದಾಳಿಕೋರರು ಹೆಂಗೆ ಒಂದು ರಾಜ್ಯ ಮೇಲೆ ಇನ್ನೊಂದು ರಾಜ್ಯ ಮಾಡಿ ಎತ್ತಕೊಂಡು ಹೋಗ್ತಿದ್ರು ಸಂಪತ್ತೆಲ್ಲ, ಆ ಲೆವೆಲ್ಗೆ ತೋರಿಸ್ತಾ ಇದ್ದಾರೆ. ಸೊ ಆದರೆ ಈ ರಾಜಕೀಯದಲ್ಲಿ ಪ್ರಚಾರಗಳು ಹಿಂಗಿವೆ. ಲಕ್ಷ ಜನನ ಕೂಡಿಸೋದು ಅಂದರೆ ನಮ್ಮ ಪವರ್ ತೋರಿಸ್ಬೇಕಪ್ಪ ಏನಂತ. ಯಾರು ಪವರ್ ತೋರಿಸ್ತಾ ಇದ್ದೀರಿ, ಯಾರಿಗೆ ತೋರಿಸ್ತಾ ಇದ್ದೀರಿ? ಸೊ ನಮ್ಮ ಪ್ರಜಾಕೀಯ ಪಾರ್ಟಿಯಲ್ಲಿ ನಮ್ಮದು ಪ್ರಚಾರ ಅಂತ ಬಂದರೆ ಹೆಂಗೆ ಮಾಡ್ತೀವಿ ನಾವು? ಏನು ಈ ರಾಜಕೀಯ ಪಕ್ಷಗಳಿಗಿಂತ ವಿಭಿನ್ನವಾಗಿ ಡಿಫ್ರೆಂಟಾಗಿ ನಾವು ಏನು ಮಾಡ್ತೀವಿ, ಇದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಕರೂರಿನ ಗ್ರಾಮದ ಎಲ್ಲ ಪ್ರಜೆಗಳಿಗೆ ಇದೊಂದು ನಿಮಗೆ ದಯವಿಟ್ಟು ತಿಳ್ಕೊಳ್ರಿ. ನಾನು ಇದಕ್ಕಿಂತ ಮುಂಚೆ ಹೇಳ್ದಂಗೆ ಒಂದು ಗ್ರಾಮ ಪಂಚಾಯತಿ ಮೆಂಬರಿಗೆ ಸ್ಯಾಲ್ರಿ ಎಷ್ಟಿರ್ತತಪ್ಪ, ಸಂಬಳ ಎಷ್ಟಿರ್ತತಪ್ಪ ಅಂದರೆ 2,000 ರೂಪಾಯಿ. ಉಪಾಧ್ಯಕ್ಷರಿಗೆ ಒಂದು 4-5 ಸಾವಿರ, ಒಂದು ಯಾರಿಗೆ ಇನ್ನೊಂದು 2,000 ರೂಪಾಯಿ ಜಾಸ್ತಿ ಅಧ್ಯಕ್ಷರಿಗೆ. ಅಷ್ಟು ರೊಕ್ಕಕ್ಕೆ ಅವರು, ಅಷ್ಟು ಬರೋ ಸಂಬಳಕ್ಕೆ ಅವರು 10 ಲಕ್ಷ ಗ್ರಾಮ ಪಂಚಾಯಿತಿ ಮೆಂಬರಿಗೆ ಹಾಕ್ತಿದಾರ. ಅದೇ MLA ಎಷ್ಟು ಕೋಟಿ ಹಾಕ್ತಾರ, MP ಗೆ ಎಷ್ಟು ಕೋಟಿ ಹಾಕ್ತಾರ, ಅವ್ರು ಸೀಟು ತಗೊಳಕ್ಕೆ ಎಷ್ಟು ಕೋಟಿ ಹಾಕತ್ತಾರ ಅದ್ರಾಗ. ಸೊ ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ಈ ಅಬ್ಬರದ ಪ್ರಚಾರಗಳು ನಮಗೆ ಬೇಕಾ? ಒಂದು ದೊಡ್ಡ ಗ್ರೌಂಡಲ್ಲಿ 10,000 ಜನನ ಕೂಡಾಕದಪ್ಪ, ನಂದು ಹೇಳದಪ್ಪ ಅವ್ನು ಹಂಗ ಇವ್ನು ಹಿಂಗ. ಸೊ ಅದನ್ನು ಮಾಡೋಕೆ ನಮಗೆ ಎಷ್ಟು ರೊಕ್ಕ ಖರ್ಚು ಮಾಡ್ತಿದಾರ? MLA ಗೆ ಸಂಬಳ 2 ಲಕ್ಷದಿಂದ 3 ಲಕ್ಷ, MP ಗೆ ಒಂದು 3 ಲಕ್ಷ ಅಂತ ಅನ್ಕೊಳ್ಳೋಣ. ವರ್ಷಕ್ಕೆ ಎಷ್ಟಾಯಿತು? ತಿಂಗಳ 3 ಲಕ್ಷ ಆಯ್ತು ಅಂದರೆ ವರ್ಷಕ್ಕೆ ಎಷ್ಟಾಯ್ತಪ್ಪ? ಒಂದು 36-40 ಲಕ್ಷ ಅನ್ಕೊಳ್ಳೋಣ. 5 ವರ್ಷಕ್ಕೆ 4-5 22 ಕೋಟಿ ಆಗಲಿ. 10 ಕೋಟಿ 20 ಕೋಟಿ ಹೆಂಗೆ ಹಾಕ್ತಾಯಿದಾರ ಎಲೆಕ್ಷನ್ನಿಗೆ? ಸುಮ್ಮನೆ ಯಾರೂ ಹಾಕಂಗಿಲ್ಲಲ್ಲ, ಇದೇನು ದಾನ ಧರ್ಮ ಅಲ್ಲ. ಅವ್ರು 20 ಕೋಟಿ ಹಾಕ್ತಿದಾರೆ ಅಂದರೆ ಎಷ್ಟೋ ಒಂದ್ಸರಿ ವಾಪಸ್ ತೆಗಿತಾರೆ. ಎಲ್ಲಿಂದ ತೆಗಿತಾರ ವಾಪಸ್ಸು? ಅದು ಮತ್ತೆ ನಿಮ್ಮ ತೆರಿಗೆ ಹಣದಿಂದ ತೆಗಿತಾರಾ? ಸೊ ನಮಗಿಲ್ಲಿ ಅರ್ಥ ಆಗಬೇಕಾಗಿರೋದು ಏನಪ್ಪ ಅಂತಂದರೆ, ನಮ್ಮ ತೆರಿಗೆ ಹಣವನ್ನು ನಾವು ವೃಥಾ ಪೋಲ್ ಮಾಡ್ತಾಯಿದ್ದೀವಿ. ಯಾವುದಕ್ಕೆ? ಅಬ್ಬರದ ಪ್ರಚಾರಗಳಿಗೆ. ಇವಾಗ ಜನನೇ ಬರಲಿಲ್ಲ ಅಂದರೆ ಅವ್ರು ಪ್ರಚಾರ ಮಾಡ್ತಾರಾ? ಮಾಡೋಂಗಿಲ್ಲಲ್ಲ. ಸೊ ನಮಗೆ ಗೊತ್ತಿರಬೇಕು, ಪ್ರಚಾರಕ್ಕೆ ಯಾರಾದರೂ ಕರೆದ್ರೆ, ಅದೊಂದು ಮೀಟಿಂಗ್ಗಳಿಗೆ ಕರೆದ್ರೇ ನಾವು ಹೋಗೋದು ತಪ್ಪ ಸರಿನಾ ಅಂತ ನಿಮಗೆ ಗೊತ್ತಿರಬೇಕು. ನೀವು ಹೋಗಿರಿ, ಒಂದು 10,000 ಜನ ಹೋಗ್ಯಾರ, ಕೆಕ್ಕೆ ಹೊಡಿತಿದಾರೆ. ಇದ್ರ ಅರ್ಥ ಏನಪ್ಪ ಅಂತಂದರೆ, ಅವನು ಎಷ್ಟೋ ಆ ಮೀಟಿಂಗಿಗೆ, ನೀವು ಕುಂತಿರೋ ಮೀಟಿಂಗಿಗೆ ಅವ್ನು ಏನು ಆ ಸೆಟಪ್ ಹಾಕಿರ್ತಾನೋ ಅದಕ್ಕೊಂದು 10 ಲಕ್ಷ ಖರ್ಚು ಮಾಡಿರ್ತಾನ. 2-3 ಸಾವಿರ ಜನ ಕುಂದ್ರೆ ಸಾಕ, ಬಿರಿಯಾನಿಗಳಂತೆ, ಬೀರುಗಳಂತೆ. ಸೊ ಇದಕ್ಕೆಲ್ಲ ಆಗುವ ಖರ್ಚನ್ನು ನೆನ್ಪಿಟ್ಕೊಳ್ರಿ. ನೀವು ಅಂದ್ಕೊಂಡ್ರೆ ನೀವು ಒಂದು ಬಿರಿಯಾನಿ ಕೊಟ್ಬಿಡ್ತಾರಂತ, ಅದಕ್ಕೆ ಆಗುವ ಖರ್ಚುಗಳಿಗೆ ಅವನು 10ರಷ್ಟು, 1000ರಷ್ಟು, ಲಕ್ಷದಷ್ಟು ವಾಪಸ್ ಅವನು ನಮ್ಮ ಒಂದು ತೆರಿಗೆ ಹಣದಿಂದನೇ ವಾಪಸ್ ತೊಗೊತಾರೆ. ಸುಮ್ಮನೆ ಬಿಡಂಗಿಲ್ಲ, ಯಾರು ಸುಮ್ಮನೆ ಮಾಡೋಂಗಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. 2 ಲಕ್ಷ ಇರೋ ಸಂಬಳಕ್ಕೆ ಅದೊಂದು ಕೆಲಸಕ್ಕೆ ಕೋಟಿ ಯಾಕೆ ಹಾಕ್ತಾರೆ? ಅದೇ ನೀವು ಇವಾಗ ಕೇಳ್ಬೋದಪ್ಪ, ಅವ್ರದ್ದೆಲ್ಲ ಕತೆ ಹೇಳ್ಬೇಡಪ್ಪ, ನಿಂದೆ ಹೇಳು. ನಾನು ಅದನ್ನು ಹೇಳೋಕ್ಕೆ ಇವತ್ತು ಇಲ್ಲಿರೋದು. ಪ್ರಜಾಕೀಯದಲ್ಲಿ ಪ್ರಚಾರ ಹೇಗೆ? ಪ್ರಚಾರ ಅಂದರೆ ಏನಪ್ಪ? ನಮಗೆ ಬಂದಿಲ್ಲಿ ಮೇನು ಪ್ರಜಾಕೀಯದಲ್ಲಿ ನಮ್ಮದು ಕಾನ್ಸೆಪ್ಟ್ ಏನೈತೆ ಅದು ಹೋಗ್ಬೇಕಪ್ಪ. ಏನು ನಮ್ಮದೊಂದು ಪ್ರಜಾಕೀಯದ ವಿಚಾರಗಳೇನು, ಇದ್ರ ಕತೆ ಏನು, ಇದ್ರ ಸಮಾಚಾರ ಏನು, ಎಲ್ಲ ಜನಗಳಿಗೆ ತಿಳಿಬೇಕು. ನಾನು ಏನು ಮಾಡಬೇಕು ನೋಡಿ, ಇದೇ ನಾನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ. ಇದನ್ನು ಫೇಸ್ಬುಕ್ಕಲ್ಲಿ, ಟ್ವಿಟರಲ್ಲಿ ಆಗ್ಬೋದು, ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ, ಮತ್ತು ಯೂಟ್ಯೂಬಲ್ಲಿ ಈ ಥರ ಆಗ್ತಾ ಇದ್ದೀನಿ. ಸೊ ನನಗೆ ಯಾರ್ಯಾರು ಫ್ರೆಂಡ್ಸ್ ಗೊತ್ತಿದ್ದಾರೋ, ಅಥವಾ ನಮ್ಮೂರಲ್ಲಿ ನನಗೆ ಯಾರ್ಯಾರು ಪರಿಚಯ ಇದ್ದಾರೋ, ನನ್ನ ಫೇಸ್ಬುಕ್ನಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಾರೋ, ಸೊ ಅವರೆಲ್ಲರಿಗೆ ವಿಡಿಯೋ ಹೋಗುತ್ತೆ. ಹೌದಾ? ಆ ಥರ ಒಂದು 200 ಜನ ನೋಡಿದಾರೆ. ನಾವು ಫಸ್ಟ್ ವೀಡಿಯೋ ಮಾಡಿದ್ವಿ, ಒಂದು 150 ಜನ ನೋಡಿದಾರೆ ಅಂತ ಅಂದ್ಕೊಳ್ಳೋಣ. ಕರೂರಲ್ಲಿ ಒಂದು 100 ಜನನ ಕರೆಸಿ ಆ ಒಂದು ವಿಚಾರ ಹೇಳ್ಬೇಕಂತಂದರೆ ಎಷ್ಟು ಖರ್ಚು ಮಾಡ್ತಾರೆ ಎಲೆಕ್ಷನ್ ಟೈಮಲ್ಲಿ? ನಾನು ಫ್ರೀಯಾಗಿ ಮಾಡಿದ್ನಲ್ಲ. ಪ್ರಜಾಕೀಯದ ಬಗ್ಗೆ ಒಂದು ಸ್ವಲ್ಪ ಜನಕ್ಕೆ ಗೊತ್ತಾಗಿದೆ. ಎಷ್ಟು ಜನಕ್ಕೆ ಗೊತ್ತಾಗೋದು? ನಾನು ಈ ಫೇಸ್ಬುಕ್ಕು, ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಇದೆಲ್ಲ ನೋಡಿದ್ರೆ ಒಂದು 200 ಜನ ನೋಡ್ಯದಂತ ಅನ್ಕೊಂಡಿನಿ. ನಮ್ಮೂರವ್ರು ನೋಡಿರ್ಬೋದು, ನನಗೆ ಯಾವುದೇ ಊರವ್ರು ನೋಡಿರ್ಬೋದು. ಹೌದಾ? 200 ಜನ ನಾನು ಕಲೆ ಹಾಕ್ಬೇಕಂದ್ರೆ 200 ಬಿರಿಯಾನಿ ಒಂದೊಂದಕ್ಕೆ 55 ರೂಪಾಯಿ ಕಂಡ್ರೆ ಎಷ್ಟಾಯಿತು? ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನನ್ನ ಮನೆಗಲ್ಲ, ಈ ಫೋನ್ ಎಲ್ಲಿ ಇರ್ತದೆ, ಮನೆಗೆ ಹೋಗ್ತದೆ. ಇದು ಎಲ್ಲರೂ ಮನೆ ಕುಂತೆ ನೋಡ್ತಾರೆ. ಓ ಪ್ರಜಾಕೀಯಪ್ಪ, ಈ ಹುಡುಗ ಏನೋ ಹೇಳಕತ್ತಾನ, ಹೌದೇ ಏನೋ ಕಾನ್ಸೆಪ್ಟ್ ಐತೆ, ಚೆನ್ನಾಗಿ ಇಷ್ಟ ಇದ್ದರೆ ಸಪೋರ್ಟ್ ಮಾಡ್ತಾರೆ, ಇಲ್ಲಿದ್ರೆ ಇಲ್ಲ. ಹೌದಾ? ಇದು ಈ ಒಂದು ಸಮಾಚಾರಕ್ಕೆ ಎದಕ್ಕೆ ನಾನು ಅಷ್ಟು ದೊಡ್ಡ ಭವ್ಯವಾಗಿ ನಾನು ಯಾಕೆ ಪ್ರಚಾರ ಮಾಡಬೇಕು? ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ಪ್ರಚಾರದಲ್ಲಿ ಕೂಡ ನಮಗೆ ಎಷ್ಟು ಲಾಸ್ ಆಗ್ತಾ ಇದೆ. ಎದಕ್ಕೆ ಪ್ರಚಾರ? ಇವಾಗ ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿ, ನಾಳೆ ನಾವೇ ಆಗಿರ್ಬೋದು, 5 ವರ್ಷ 10 ವರ್ಷ ಕೆಲಸ ಕೊಟ್ಟ ಮೇಲೆ ಅವ್ರು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಆಗ್ತಾರಲ್ಲ ಜನಗಳು. ಮತ್ತು ಯಾವುದಕ್ಕೆ ಸಲುವಾಗಿ ಪ್ರಚಾರ ಮಾಡ್ಬೇಕು ನಾವು?
ಇದನ್ನು ಅರ್ಥ ಮಾಡ್ಕೋಬೇಕು. ಅಷ್ಟು ದೊಡ್ಡ ಭವ್ಯವಾದ 10, 20 ವರ್ಷ, 30 ವರ್ಷ, 40 ವರ್ಷ ಹಿಸ್ಟ್ರಿಯ ಪಕ್ಷಗಳು ಕೂಡ ಅಷ್ಟು ವರ್ಷ ಅಧಿಕಾರ ಇದ್ಮೇಲೆ ಪ್ರಚಾರ ಹಾಕಿ ನೀವು ಕೆಲಸ ಮಾಡಿದ್ರೆ ಆಗ್ತಾರಲ್ಲ ಜನ. ನಾವು ಇದು ಅರ್ಥ ಮಾಡ್ಕೋಬೇಕು. ಈ ಪ್ರಚಾರದಿಂದ ಎಷ್ಟು ಹಣ ಪೋಲಾಗ್ತಾ ಇದೆ. ಮತ್ತು ಈ ಹಣ ಪೋಲಾಗೋದೊಂದೇ ಅಲ್ಲ, ಅವ್ರು ಹೋಗೋ ದಾರಿಯಲ್ಲೆಲ್ಲ ರೋಡ್ ಬ್ಲಾಕ್ ಮಾಡಿಬಿಡ್ತಾರ. ಯಾರ್ಯಾರಿಗೆ ಏನೋ ಅರ್ಜೆಂಟ್ ಇರ್ತತೆ ಅವ್ರ ಪ್ರಚಾರಗಳಿಗೆ, ಅವ್ರು ಮಾಡೋ ಒಂದು ರೋಡ್ ಶೋಗಳಿಗೆ, ರೋಡ್ ರ್ಯಾಲಿಗಳಿಗೆ ನಮ್ಮ ಒಂದು ಕೆಲಸ ನಿಂದಿರ್ತಾವ. ಅಂದರೆ ನಮ್ಮ ಸಂಬಳದ ಆಳುಗಳು, ನಾವು ಒಂದು ಸಂಬಳ ಕೊಟ್ಟು ಕೆಲಸ ಮಾಡೋರು ದಾರಿಗೆ ಹೋಗ್ತಾ ಇದ್ದಾರೆ, ಅವ್ರೊಂದು ರ್ಯಾಲಿ ಮಾಡ್ತಾ ಇದ್ದಾರೆ ಅಂದರೆ ಓನರ್ಗಳು ಕುಂತು ಬಿಸಿಲಾಗೋ ಪಾಪ ಕಾಯ್ಬೇಕು, ಅವರು ಟೈಮ್ ವೇಸ್ಟ್ ಮಾಡ್ಕೊಂಡು. ಇದು ಪ್ರಜಾಕೀಯದಲ್ಲಿ ಇರುವುದಿಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ನಾವು ಮನೆಯಲ್ಲಿ ನಾವು ಪ್ರಚಾರ ಹೆಂಗೆ ಮಾಡ್ತೀವಿ ಅಂದರೆ ಈ ಸೋಷಿಯಲ್ ಮೀಡಿಯಾ ಥ್ರೂ ಮಾಡ್ತೀವಿ. ಏನು ತಪ್ಪೈತೆ? ನಾನು ಮನೇಲಿ ಕುಂತೀನಿ, ನನ್ನ ಪಕ್ಕದ ಮನೆಯವ್ರು ಒಂದು 5-6 ಜನ ಇದ್ದಾರೆ, ಅವ್ರಿಗೆ ಹೇಳ್ತೀನಿ. ಇಲ್ಲ ನಮ್ಮೂರಲ್ಲಿ ಯಾರೋ ಒಂದು 10 ಜನಕ್ಕೆ ಇಷ್ಟ ಆಯ್ತು ಅಂದರೆ ಅವರು ಹೋಗಿ ಇನ್ನೊಂದು 4 ಜನಕ್ಕೆ ಹೇಳ್ತಾರೆ. ದಯವಿಟ್ಟು ನಮ್ಮ ಕರೂರು ಗ್ರಾಮದ ಪ್ರಜೆಗಳು ಈ ಒಂದು ಪ್ರಜಾಕೀಯದ ಒಂದು ಕಲ್ಪನೆಯನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಯಾವುದೇ ಪಕ್ಷದ ನಾನೇ ಆಗಿರ್ಬೋದು, ನಾನೇ ಕರೆದ್ರೂ ಅದು ತಪ್ಪು. ಪ್ರಜಾಕೀಯದವ್ರು ಕರೆದ್ರೂ ಬರ್ರಪ್ಪ ಒಂದು ದೊಡ್ಡ ಮೀಟಿಂಗ್ ಮಾಡೋಣ ಅಂತ ಕರೆದ್ರೆ ತಪ್ಪು, ಹೌದಾ? ಸೊ ಇದೊಂದು ಅರ್ಥ ಮಾಡ್ಕೋಬೇಕು. ನೀವೊಂದು ಪೊಲಿಟಿಕಲ್ ಮೀಟಿಂಗ್, ನೀವೊಂದು ಯಾವುದೇ ಒಂದು ರಾಜಕೀಯದ ಮೀಟಿಂಗ್ಗಳಿಗೆ ಹೋಗಿ ಅಟೆಂಡ್ ಆಗ್ತಾ ಇದ್ರೆ, ಇಲ್ಲಿ ದೊಡ್ಡ ಶಾಮಿಯಾನ ಇದೆ, ದೊಡ್ಡ ಒಂದು ಸಂಬರ ನಡೆಯಕತ್ತಪ್ಪ ಅಂದರೆ ನೆನ್ಪಿಟ್ಕೊಳ್ರಿ, ಒಂದಲ್ಲ ಒಂದು ದಿವಸ ಅವ್ರು ಖರ್ಚು ಮಾಡಿರೋ ಹಣ, ನಿನ್ನ ತೆರಿಗೆ ಹಣ, ನೀನು ಕಟ್ಟಿರೋದು ಒಂದು ರೊಕ್ಕದಿಂದನೇ ವಾಪಸ್ ತೆಗಿತಾರೆ. ಅದು ಎಷ್ಟು ಹಾಕಿದಾರೆ ಅಷ್ಟಲ್ಲ, ಅದು 100, 1000ದಷ್ಟು ತೆಗಿತಾರೆ. ಅರ್ಥ ಮಾಡ್ಕೊಂಬಿಡ್ರಿ. ನೀವು ಹೋಗಿ ಒಂದು ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ನ ಕುಂತೀರ ಅಂತಂದರೆ ನಿಮ್ಮ ರೊಕ್ಕ ಹೊಡಿತಾರೆ ಒಂದಲ್ಲ ಒಂದು ದಿವಸ. ಸುಮ್ಮನೆ ಯಾರೂ ಮಾಡಂಗಿಲ್ಲ ಅಷ್ಟು ಖರ್ಚು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಪ್ರೀತಿಯ ಪ್ರಜೆಗಳೇ, ನಾವು ಪ್ರಜಾಕೀಯದವರು, ನಾನು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿನಿ, ನಾನೊಂದು ನಿರ್ಧಾರ ಮಾಡೀನಿ, ನಮ್ಮೂರಿಗೆ ಒಂದು ಪ್ರಜಾಕೀಯ ಕಲ್ಪನೆ ಒಳ್ಳೆಯದಂತ. ದಯವಿಟ್ಟು ನಮ್ಮೂರಿನ ಯುವಕರಾಗ್ಬೋದು, ಯಾರೇ ಆಗಿರ್ಬೋದು, ದೊಡ್ಡವರು ಚಿಕ್ಕವರು ಎಲ್ಲರೂ ದಯವಿಟ್ಟು ಈ ಒಂದು ಪ್ರಜಾಕೀಯದ ಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳ್ರಿ. ಈ ಒಂದು ಅಬ್ಬರದ ಪ್ರಚಾರಗಳು ಬೇಡ, ನಮಗೆ ವಿಚಾರಗಳು ತಿಳಿಸ್ಬೇಕಿಲ್ಲಿ. ನಾವಿಲ್ಲಿದ್ದೀವಿ ನಿಮಗೆ ವಿಚಾರಗಳು ತಿಳಿಸೋಕೆ ಬರ್ತೀವಿ. ನಾವು ನಿಮಗೆ ಇದೇ ಥರ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇರ್ತೀವಿ. ಇಲ್ಲ ನನಗೆ ಗೊತ್ತಿದ್ದವ್ರು ಯಾರು ಅಂದರೆ ನಾನು ಪಕ್ಕ ಕುಂತು ಹೇಳ್ತೀನಿ. ಇಲ್ಲ ಒಂದು 5 ಜನ ಇದ್ದಾರಪ್ಪ ಅಂದರೆ ಸುಮ್ಮನೆ ಕುಂತು ಮಾತಾಡೋಣ ಪ್ರಜಾಕೀಯದ ಬಗ್ಗೆ. ಎದಕ್ಕಾಗಲ್ಲ? ಯಾರಿಗೋ ಒಬ್ರಿಗೆ ಇಷ್ಟ ಆಯಿತು ನಮ್ಮೂರಲ್ಲಿ ಇದ್ರ ಬಗ್ಗೆ ಅಂತಂದರೆ ಅವ್ರು ಇನ್ನೊಂದು 5 ಜನಕ್ಕೆ ಕೇಳ್ತಾರಾ? ಇನ್ನೊಬ್ರಿಗೆ ಏನು ಇಷ್ಟ ಆಯ್ತು ಅಂದರೆ ಅವ್ರು ಇನ್ನೊಂದು 5 ಜನಕ್ಕೆ ಕೇಳ್ತಾರೆ. ಹೇಳೋದು ಹಂಗಿಲ್ಲ. ಕರೂರು ನಂದೊಂದೇನಾ? ಅಲ್ಲಲ್ಲ, ಎಲ್ಲರದು 10,000 ಜನ ಇದ್ವು, 12,000 ಜನ ಇದ್ವು, ಎಷ್ಟು ಜನ ಇದ್ದೀವಿ ಎಲ್ಲರದು ಪ್ರಜಾಕೀಯ. ಸೊ ನಿಮ್ಮದು ಊರು ನಮ್ಮದು. ಸೊ ಆ ಊರಿಗೋಸ್ಕರ ನಮ್ಮದು ಚಿಕ್ಕ ಕಂಟ್ರಿಬ್ಯೂಷನ್ ಏನಪ್ಪ ಅಂತಂದರೆ ಪ್ರಚಾರಗಳಿಗೆ ಹೋಗ್ಬಾರ್ದು, ಅವಸರ ಇಲ್ಲ. ನೀವು ಪ್ರಚಾರಗಳಿಗೆ ಹೋಗ್ಲಿಲ್ಲ ಅಂದ್ರೂ ಪ್ರಜಾಕೀಯಕ್ಕೆ ಎಷ್ಟೋ ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡ್ದಂಗೆ. ಸೊ ಈ ಥರ ಇರುತ್ತೆ. ನಾವು ನಮ್ಮ ಒಂದು ವಿಚಾರಗಳೇನೈತೆ, ನಮ್ಮೂರಿಗೆ ಏನೇನು ಒಳ್ಳೇದಾಗ್ಬೋದು, ಏನು ಮಾಡಿದ್ರೆ ಚೆನ್ನಾಗಿರುತ್ತೆ, ಸೊ ಈ ಥರ ಎಲ್ಲ ನಾವು ಮಾತಾಡ್ಕೊತಾ ಇರ್ತೀವಿ. ಇದೇ ಥರ ಪ್ರಚಾರ ಮಾಡೋಣ. ನಾನು ಮಾತಾಡ್ತಾ ಇದ್ದೀನಿ, ನೀವು ಕೇಳಿಸ್ಕೊತಾ ಇದ್ದೀರಾ. ಇಲ್ಲ ನಾನು ಹೇಳೋದೇನೋ ತಪ್ಪಿದೆಯಪ್ಪ ಅಂತಂದರೆ ನೀವು ಕಮೆಂಟ್ ಮಾಡ್ಬೋದು. ಇಲ್ಲ ನಾನು ಎದುರಿಗೆ ಸಿಕ್ಕಾಗ, ಊರಿಗೆ ಬಂದಾಗ ನೀವು ಹೇಳ್ಬೋದು, ಇಲ್ಲ ಅಶೋಕ ಈ ಥರ ಮಾತಾಡಿದೆಯಾ, ಇದು ತಪ್ಪು, ಹಂಗಲ್ಲಪ್ಪ, ಆಯಿತು ಕರೆಕ್ಟ್ ಮಾಡ್ಕೊಳ್ಳೋಣ. ನಾನೇನು ಸರಿ ಅಂತ ಹೇಳಕತ್ತಿಲ್ಲ, ನಾನು ತಪ್ಪು ಮಾತಾಡ್ಬೋದು. ಆದರೆ ಅದನ್ನು ಕರೆಕ್ಟ್ ಮಾಡ್ಕೋಣ ಅಂತಾಗ ಇನ್ನೊಬ್ರು ಏನಾದರೂ ಹೇಳಿದ್ರೆ, ಇಲ್ಲಪ್ಪ ನೀ ತಪ್ಪೈತೆ ಕರೆಕ್ಟ್ ಮಾಡಿದೆ, ಹೌದು ನಾನು ನಿಜವಾಗ್ಲೂ ತಪ್ಪು ಅನ್ಸರಿ ಅದನ್ನು ಸರಿ ಮಾಡಿಕೊಳ್ಳುವಂಥ ಧೈರ್ಯ ನನಗೈತೆ. ಸೊ ದಯವಿಟ್ಟು ಕರೂರು ಗ್ರಾಮದ ಪ್ರಜೆಗಳು ಈ ಪ್ರಜಾಕೀಯದ ಬಗ್ಗೆ ಯೋಚನೆ ಮಾಡೋಣ. ಈ ಪ್ರಜಾಕೀಯದ ಕಲ್ಪನೆಗಳನ್ನು ತಿಳ್ಕೋಣ. ಈ ಪ್ರಜಾಕೀಯ ನಂದೋ ಉಪೇಂದ್ರಂದೋ ಯಾರ್ದೋ ಅಲ್ಲ, ಅದು ನಿಮ್ಮದೇ. ಇದೊಂದು ಪಾರ್ಟಿ ಎಲ್ಲರದು, ಇದು ಜನಗಳ ಪಾರ್ಟಿ. ಸೊ ದಯವಿಟ್ಟು ಯಾವುದೇ ಅಬ್ಬರದ ಪ್ರಚಾರಗಳಿಗೆ ಹೋಗದೆ ನಮ್ಮ ಒಂದು ಕರೂರು ಗ್ರಾಮವನ್ನು ಒಳ್ಳೆಯ ಉತ್ತಮ ಗ್ರಾಮವಾಗಿ ಮಾಡುವಲ್ಲಿ ನಿಮ್ಮೆಲ್ಲರ ಸಹಕಾರ ಇರುವುದೆಂದು ನಂಬಿರುತ್ತೇನೆ. ಜೈ ಹಿಂದ್, ಜೈ ಪ್ರಜಾಕೀಯ, ಜೈ ಕರೂರ್.